ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಷಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರು ಜಾಯ್ನ್ ಆಗ್ತಾರೆ. ಚಲುವರಾಯ ಸ್ವಾಮಿ ಅವರೇ, ಇವತ್ತು ಬಿಜೆಪಿ ಬೃಹತ್ತಾದಂಥ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದೆ. ಈಗಾಗಲೇ ಅವ್ರು ಹೇಳ್ತಾ ಇರುವಂಥದ್ದು, ರಾಜ್ಯ ಸರ್ಕಾರ ಈ ರೈತರ ಸಮಸ್ಯೆಯನ್ನು ಆಲಿಸೋದ್ರಲ್ಲಿ ಅಥವಾ ಅವರ ಸಮಸ್ಯೆಗೆ ಸ್ಪಂದಿಸೋದ್ರಲ್ಲಿ ವಿಫಲವಾಗಿದೆ ಅಂತ. ಅದು ನೆರೆ ಪರಿಹಾರ ಇರ್ಬೋದು ಅಥವಾ ಬೆಳೆ ಪರಿಹಾರ ಇರ್ಬೋದು, ಈ ಥರದ ವಿಚಾರವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ. ತಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ? ಎಸ್ಪೆಷಲಿ ಕೃಷಿ ವಿಭಾಗವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನಗೆ ರಾಜಕಾರಣಿಗಳಂದರೆ ಒಂದು ಮುಖ ನೋಡ್ತಿದ್ದೆ. ವಿರೋಧ ಪಕ್ಷದಲ್ಲಿರಲಿ ಅಥವಾ ರೂಲಿಂಗ್ ಪಾರ್ಟಿಲಿರಲಿ, ರಾಜ್ಯದ ಪರವಾಗಿ ಅಥವಾ ರಾಜ್ಯದ ಜನರ ಪರವಾಗಿ ಅಥವಾ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಕೆಲವು ಟೈಮ್ ರಾಜಕಾರಣ ವಿರೋಧ ಪಕ್ಷದಲ್ಲಿರೋರು ಒಂದು ಸ್ವಲ್ಪ ರೂಲಿಂಗ್ ಪಾರ್ಟಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಸಹಜವಾದಂಥದ್ದು. ನಾವೇ ಎದುರು ಮಾಡ್ತೀವಿ, ಅವರೇ ಎದುರು ಮಾಡ್ತೀವಿ. ಇವತ್ತಿರ್ತಕ್ಕಂಥ ವಿರೋಧ ಪಕ್ಷ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ನಾಚಿಕೆ ಆಗಬೇಕು ಅವ್ರಿಗೆ. ಕಳೆದ 2.5 ವರ್ಷ ಈ ಕರ್ನಾಟಕದ ಜನರ ಋಣ ಕೇಂದ್ರ ಸರ್ಕಾರದ ಮೇಲಿದೆ. ಕಳೆದ 5 ವರ್ಷ ಮೋದಿಯವರಾಗಲಿಕ್ಕೆ 28ಕ್ಕೆ 27 ಜನವನ್ನು ಲೋಕಸಭಾ ಸದಸ್ಯರು ಕಳಿಸ್ಕೊಂಡಿದ್ದಂಥ ಕರ್ನಾಟಕ ಈ ಬಾರಿ 28ಕ್ಕೆ 19 ಜನ ಲೋಕಸಭಾ ಸದಸ್ಯರು ಹೋಗಿದ್ದಾರೆ. 2 ಕೇಂದ್ರ ಮಂತ್ರಿ ಮಾಡಿದ್ದಾರೆ ಕ್ಯಾಬಿನೆಟು, 2 ಸ್ಟೇಟ್ ಮಂತ್ರಿ ಮಾಡಿದ್ದಾರೆ. ಯಡಿಯೂರಪ್ಪನವರು ಈ ರಾಜ್ಯದ ರೈತರ ಪರ ಹೋರಾಟ ಮಾಡಿದಂಥವರು, ಮಾಜಿ ಮುಖ್ಯಮಂತ್ರಿಗಳು. ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು. ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು. ಅಶೋಕ್ ವಿಜಯೇಂದ್ರ ಅವರು ಪಕ್ಷದ ಅಧ್ಯಕ್ಷರಾಗಿ ಅಪೋಸಿಷನ್ ಲೀಡರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 2.5 ವರ್ಷದಲ್ಲಿ ಆ 2.5 ವರ್ಷದಲ್ಲಿ ಅವರು ಏನು ಹಿಂದೆ ಪ್ರಾಮಿಸ್ ಮಾಡಿದರು ಮಾದಾಯಿಗೆ, ಅದನ್ನು ಅವರು ರಿಲೀಸ್ ಮಾಡಲಿಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಏನು ಮಾತಾಡಿದರು, ಬಜೆಟಲ್ಲಿ ಘೋಷಣೆ ಮಾಡಿದರು, ಅದನ್ನು ಮಾಡಲಿಲ್ಲ. ಸೊ ಅದ್ರ ಜೊತೆಗೆ ಏನು ಅಭಿವೃದ್ಧಿ ಆರ್ಥಿಕವಾಗಿ ಟ್ಯಾಕ್ಸ್ ನಮಗೆ ಕೊಡಬೇಕಾದಂಥ ಅಸಮಾತೋಲನ ಏನಿದೆ ಅದಕ್ಕೆ ಕಾಂಪನ್ಸೇಟ್ ಮಾಡಲಿಕ್ಕೆ 5,000 ಕೋಟಿ ಅನೌನ್ಸ್ ಮಾಡಿದ್ರು, ಅದನ್ನು ಕೊಡಲಿಲ್ಲ. ಅವೆಲ್ಲವನ್ನು ಮರೆಯೋಣ. ಈ ರಾಜ್ಯದಲ್ಲಿ ಅತ್ಯಂತ ಕೆಟ್ಟ ಬರಗಾಲ ಬಂತು. 120 ವರ್ಷದ ನಂತರ ಒಂದು ದೊಡ್ಡ ಬರಗಾಲ ಬಂದಾಗ ನಾನು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕರ್ಗೆ 3-4 ಬಾರಿ ಹೋಗಿದ್ವಿ. ಕೊನೆಗೆ ಮುಖ್ಯಮಂತ್ರಿಯರೇ ನೇರವಾಗಿ ಅಮಿತ್ ಶಾ ಭೇಟಿ ಮಾಡಿದ್ರು. ಕನಿಷ್ಠ ಪ್ರಮಾಣದಲ್ಲಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಲಿಲ್ಲ. ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಲಿಲ್ಲ. ಇವ್ರು ಏನು ಮಾಡ್ತಿದ್ರು, ಯಾವ ಭಾಷೆ ಉಪಯೋಗಿಸ್ಬೇಕು ನಾನು ಅಶೋಕಿಗೆ, ವಿಜೇಂದ್ರ ಅವ್ರಿಗೆ, ಅಪೋಸಿಷನ್ ಅವ್ರಿಗೆ? ಸರ್, ಅವ್ರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವನ್ನು ಮೋದಿಯವ್ರನ್ನ ಬೈಯೋದು ಫ್ಯಾಷನ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಕೆಲಸ ಏನು ಹಾಗಾದರೆ? ಅವ್ರ ಹತ್ರ ದುಡ್ಡಿಲ್ವಾ ಅಂತಿದ್ದಾರೆ. ನಿಮ್ಮ ಶೇರ್ ಏನು? ಇಲ್ಲಿಂದ ಟ್ಯಾಕ್ಸ್ ತೊಗೊಂಡೋಗ್ತಾ ಇಲ್ವ ನೀವು? ನಿಮ್ಮ ಜವಾಬ್ದಾರಿ ಮಾಡಿ ಅಂತ. ನಾವು ನಮ್ಮ ಶೇರ್ ನೀವು ಕೊಡಿ ಅಂತ ಹೇಳ್ತಾ ಇಲ್ಲ, ನಾವು ಮಾಡೋ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ, ಎಲ್ಲ ರಾಜ್ಯಕ್ಕೆ ಏನು ಕೊಡ್ತೀರಾ, ಎಲ್ಲ ರಾಜ್ಯಕ್ಕೆ ನಿಮ್ಮ ಏನು ಮಾಡಬೇಕು ಅದನ್ನು ಮಾಡಿ ಅಂತ. ಇವತ್ತು ಬರಗಾಲ ಬಂದಾಗ ಅವರು ಏನು ಕೊಡಬೇಕೋ ಅದನ್ನು ಕೊಟ್ಟರೆ ಉಳಿದದನ್ನು ನಾವು ಮಾಡ್ತೀವಿ. ಆದರೆ ಕೊಡಲಿಲ್ಲ ಅಂದಾಗ, ಮೀಟಿಂಗು ಮಾಡಲಿಲ್ಲ ಅಂದಾಗ ನಾವು ಸುಮ್ಮನೆ ಕೂರಲಿಲ್ಲ. ಈ ರಾಜ್ಯದ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದೋ. ಸುಪ್ರೀಂ ಕೋರ್ಟಲ್ಲಿ 3,454 ಕೋಟಿ ಕೊಡಬೇಕು, ಮತ್ತೆ ಮುಂದುವರೆದು ಮೀಟಿಂಗ್ ಮಾಡಿ ಅಂದರು. ಆ ದುಡ್ಡು 3,454 ಕೋಟಿ ಸುಪ್ರೀಂ ಕೋರ್ಟ್ ಆದೇಶ ರಿಲೀಸ್ ಮಾಡಿದ್ರೆ ವಿನ ಮುಂದುವರೆದು ಮೀಟಿಂಗ್ ಮಾಡಲಿಲ್ಲ ಅವರು. ಒಂದು ಭಾಗ ನಾನು ಹೇಳಲಿಕ್ಕೆ. ಎರಡನೇದು, ಮಳೆ ಹಾನಿಯಿಂದ ಬೇರೆ ರಾಜ್ಯಕ್ಕೆಲ್ಲ ದುಡ್ಡು ಕೊಟ್ಟರು ಡ್ಯಾಮೇಜ್ಗೆ, ನಮ್ಮ ರಾಜ್ಯಕ್ಕೆ ಕೊಡಲಿಲ್ಲ. ಕಬ್ಬು ಮೊನ್ನೆ ತಾನೇ 2 ತಿಂಗಳ ಹಿಂದೆ FRP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ ಕೂಗಿದೆ, ರಾಷ್ಟ್ರದಲ್ಲಿ ಕೂಗಿದೆ, ಪರಿಷ್ಕರಣೆ ಮಾಡಬೇಕಲ್ಲ ಅವರು, ಮಾಡಲಿಲ್ಲ. ಕೊನೆಗೆ ಸುಮ್ಮನೆ ಕೂರಲಿಲ್ಲ, ನಾವು ಅವ್ರ ಕಡೆ ಕೈ ತೋರಿಸ್ಲಿಲ್ಲ. ಅವ್ರು ಮಾಡಬೇಕಾದ ಕೆಲಸ, ಅವ್ರು ಫಿಕ್ಸ್ ಮಾಡಬೇಕಾದಂಥ FRP, ಅವರು ಕಬ್ಬಿನ ರೇಟನ್ನು ಫಿಕ್ಸ್ ಮಾಡೋವಂಥವ್ರು. ಆದರೆ ನಾವು ಸುಮ್ಮನೆ ಕೂರಲಿಲ್ಲ. ನಾವು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕಬ್ಬು ಬೆಳೆಗಾರರನ್ನು ಕರೆದು
ಫ್ಯಾಕ್ಟ್ರಿ ಓನರ್ಸ್ ಕರೆದು ನಾವು 50 ರೂಪಾಯಿ ಕೊಡ್ತೀವಿ, ನೀವು 50 ರೂಪಾಯಿ ಕೊಡಿ ಅಂತ 100 ರೂಪಾಯಿ ಕೊಟ್ಟು. ಇವ್ರದ್ದು ಏನು ಪಾತ್ರ? ಇವ್ರು ಯಾಕೆ ಮಧ್ಯ ಪ್ರವೇಶ ಮಾಡಲಿಲ್ಲ? ಇವರು ಏನು ಬೆಲೆ, ಇವರ ಇದನ್ನು ರೆಸ್ಪಾನ್ಸಿಬಲ್ನ ಏನು ಡಿಸ್ಚಾರ್ಜ್ ಮಾಡಿದ್ರು? ಇದು ಒಂದು. ಅದಾದಮೇಲೆ ಮತ್ತೆ ಮಳೆ ಹಾನಿ ಆಯಿತು ನಮ್ಮಲ್ಲಿ ಈ ವರ್ಷ. ಗುಲ್ಬರ್ಗ 14 ಲಕ್ಷ ಹೆಕ್ಟೇರ್ಸು ಮಳೆ ಹಾನಿಯಿಂದ ಡ್ಯಾಮೇಜ್ ಆಯಿತು. ನಾವು ರೆವಿನ್ಯೂ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು, ಎಂ ಬಿ ಪಾಟೀಲ್ ಅವರು, 5-6 ಜನ ಮಂತ್ರಿಗಳನ್ನ ಕರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ವೈಮಾನ್ಯ ಸಮೀಕ್ಷೆ ಮಾಡಿದ್ರು, ಮೀಟಿಂಗ್ ಮಾಡಿದ್ರು. ಅಲ್ಲೇ ಘೋಷಣೆ ಮಾಡಿದ್ರು, ಆ ಸ್ಪಾಟಲ್ಲೇ ಗುಲ್ಬರ್ಗದಲ್ಲೇ 8,500 NDRFನಲ್ಲಿ ಮೊದಲನೇ ಮಳೆ ಆಶ್ರಿತ ಬೆಳೆಗೆ ನಾವು 8,500 ಕೊಡ್ತೀವಿ. ಎರಡನೇದು ನೀರಾವರಿ ಜಮೀನಿಗೆ 17,000, ನಾವು 8,500 ಕೊಡ್ತೀವಿ. ಮತ್ತು ಬಹು ವಾರ್ಷಿಕ ಬೆಳೆಗೆ 24,000, 23,000, ಅದಕ್ಕೂ 8,500 ಕೊಡ್ತೀವಿ ಅಂತ. ನೀವು ಒಂದು ಸ್ವಲ್ಪ ಮಾಡಿ ಅಂತ ಕಳಿಸ್ತೋ. ನಾವು ಮಾಡಾದ್ಮೇಲೆ ಅವ್ರಿಗೆ ಕಳಿಸಿದ್ದು. ಆಮೇಲೆ ಅವಾಗ ರಸ್ತೆ, ಚರಂಡಿ, ಹಳ್ಳ, ಜಮೀನು ಹಾಳಾಗಿತ್ತಲ್ಲ. ಪಕ್ಕದಲ್ಲಿ ಮಹಾರಾಷ್ಟ್ರ ಕೊಟ್ಟವ್ರೆ, ಗುಜರಾತಿಗೆ ಕೊಟ್ಟವ್ರೆ, ಮಧ್ಯಪ್ರದೇಶಕ್ಕೆ ಕೊಟ್ಟವ್ರೆ. ನಮಗೂ ಹಣ ಕೊಡಿ ಅಂತ 2,000 ಕೋಟಿನ ಮಾನ್ಯ ಮುಖ್ಯಮಂತ್ರಿ ರೆವಿನ್ಯೂ ಮಿನಿಸ್ಟ್ರೇ ಹೋಗಿ ಕೇಂದ್ರದ ಪ್ರಧಾನಮಂತ್ರಿಯವರು ಭೇಟಿ ಮಾಡಿದ್ರು. ಇಲ್ಲಿವರೆಗೆ ಅದರ ಕಡೆ ಚಕಾರ ಎತ್ತಿಲ್ಲ. ನಾಚಿಕೆ ಆಗಲ್ವಾ ಪ್ರತಿಭಟನೆ ಮಾಡೋಕ್ಕೆ? ನಾಚಿಕೆ ಆಗಲ್ವಾ ಇವ್ರಿಗೆ ಪ್ರತಿಭಟನೆ ಮಾಡಲಿಕ್ಕೆ? ಯಾವ ಧ್ಯೇಯ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ? ಕನಿಷ್ಠ ಇಷ್ಟೆಲ್ಲ ಸರಣಿ ನಿರ್ಲಕ್ಷ್ಯತೆನ ರಾಜ್ಯದ ಮೇಲೆ ತೋರಿಸ್ತಾ ಇದ್ದಾರಲ್ಲ ಕೇಂದ್ರದ ಸರ್ಕಾರ. ಇಲ್ಲಿಂದ ಹೋಗಿರ್ತಕ್ಕಂಥ ಎಂ ಪಿ ಆಗಿದ್ದು ಮಂತ್ರಿ ಆಗಿರ್ತಕ್ಕಂಥವ್ರು, ಇಲ್ಲಿಂದ BJPನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವಿರೋಧ ಪಕ್ಷ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು MP ಗಳ ಜೊತೆ, ಮಂತ್ರಿಗಳ ಜೊತೆ ಕೂಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಆಗಲಿಲ್ಲ ಅಂದರೆ ಪ್ರತಿಭಟನೆ ರೈತರು ಕರ್ಕೊಂಡಾಗ ಅವ್ರು ಮಾಡಬೇಕಾ ಪ್ರತಿಭಟನೆ? ಅಲ್ಲಿ ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಇಲ್ಲೆಲ್ಲ ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ ಮುಂದೆ ಅಶೋಕರು ಪ್ರತಿಭಟನೆ ಮಾಡಿದರೆ ಈ ರಾಜ್ಯದ ಜನ ಒಪ್ತಿದ್ರು, ನಾವು ಖುಷಿ ಪಡ್ತಿದ್ದೋ. ಪರವಾಗಿಲ್ಲ, ಪಕ್ಷಾತೀತವಾಗಿ ಪಕ್ಷವನ್ನು ಮರೆತು ರಾಜ್ಯಕ್ಕೋಸ್ಕರ ದುಡಿತಾ ಇದ್ದಾರೆ ಇವರು ಅಂತ ಅಂತಿದ್ದೋ. ನಾವು ಇಷ್ಟೆಲ್ಲ ಆದ್ರೂ ನಾವೆಲ್ಲೂ ಸಹ ರೈತರನ್ನ ಪರಿಗಣಿಸೋದ್ರಲ್ಲಿ ನೆಗ್ಲೆಕ್ಟ್ ಮಾಡಿಲ್ಲ. ರೈತರ ಪ್ರತಿಯೊಂದು ವಿಚಾರದಲ್ಲೂ ಸಹ ನಾವು ಹಂತ ಹಂತವಾಗಿ ನಮ್ಮ ಶಕ್ತಿ ಮೀರಿ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಮೊನ್ನೆ ಮೆಕ್ಕೆಜೋಳ ಸರ್, ಈಗ ಮೆಕ್ಕೆಜೋಳ ವಿಚಾರಕ್ಕೆ ಬರೋಣ ಸರ್. ಈಗ ಮೆಕ್ಕೆಜೋಳದಲ್ಲಿ ಇಷ್ಟು ದಿನ ಈಗ MRP ಅಲ್ಲಿಂದ ಘೋಷಣೆ ಮಾಡಿದ್ರು ಕೂಡ ಖರೀದಿನೇ ಮಾಡಲಿಲ್ಲ ರಾಜ್ಯ ಸರ್ಕಾರ ಅಂತ ಆರೋಪ ಮಾಡ್ತಾ ಇದೆ. ಜೊತೆಗೆ ಈಗ ಭತ್ತದ ಸಮಸ್ಯೆ ಕೂಡ ಉಂಟಾಗಿದೆ. ಅಂದರೆ ಈಗ ಮೊನ್ನೆ ತನಕ ಆರಂಭ 3-4 ದಿನಗಳ ಹಿಂದೆ ಈಗ ಎಚ್ಚೆತ್ಕೊಂಡಿದ್ರಿ. ಅಷ್ಟರಲ್ಲಿ ಈಗಾಗಲೇ ಮೆಕ್ಕೆಜೋಳಗಳನ್ನು ದಲ್ಲಾಳಿಗಳು ಖರೀದಿ ಮಾಡಿ ದಲ್ಲಾಳಿಗಳ ಪಾಲಾಗಿ ಹೋಗಿದೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಸರ್ಕಾರ ಯಾಕೆ ಮೆಕ್ಕೆಜೋಳ ವಿಚಾರದಲ್ಲಿ ವಿಳಂಬ ಮಾಡ್ತು? ನೋಡಿ, ನೀವೆಲ್ಲೂ ನ್ಯೂಸೇ ಮಾಡ್ತಾ ಇಲ್ಲ ಸರಿಯಾಗಿ. ನಿಮಗೆ ಮಾಹಿತಿ ಕೊರತೆ ಇದೆಯೋ, ಮಾಹಿತಿ ಕಲಾಕದ್ರಲ್ಲಿ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಅನುಮತಿ ಅವರೇ ಕೊಡಬೇಕು. ಮೆಕ್ಕೆಜೋಳನ ಕಂಡೀಷನ್ ಹಾಕಿದ್ದಾರೆ. MSP ಘೋಷಣೆ ಮಾಡಿದ್ದಾರೆ 24,000 ರೂಪಾಯಿ ಟನ್ಗೆ ಅಂತ. ಆದರೆ ಮೆಕ್ಕೆಜೋಳನ ನೀವು PDS ಮೂಲಕ ವಿತರಣೆ ಮಾಡೋದಾದ್ರೆ ಮಾತ್ರ ಖರೀದಿ ಮಾಡಿ ಎಂದರು. ಈ ರಾಷ್ಟ್ರದಲ್ಲಿ ಎಲ್ಲೋ 2-3 ರಾಜ್ಯ ಬಿಟ್ಟರೆ ಒಂದು ಸ್ವಲ್ಪ PDS ಮೂಲಕ ಕೊಡ್ತಕ್ಕಂಥದ್ದು ಬೇರೆ ಕಡೆ ಇಲ್ಲ. ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಯಾರೂ ಜನ ಅದನ್ನು ತಗೊಳ್ಳಲ್ಲ ಊಟಕ್ಕೆ. ಇದು ಎಥನಾಲ್ ಉಪಯೋಗಿಸ್ಲಿಕ್ಕೆ, ಇದಕ್ಕೆ ಮಾಡಲಿಕ್ಕೆ, ತಯಾರು ಮಾಡಲಿಕ್ಕೆ, ಪೋಲ್ಟ್ರಿ ಫಾರಮ್ ವಿತರಣೆ ಮಾಡಲಿಕ್ಕೆ, KMF ಅನಿಮಲ್ ಇದಕ್ಕೆ ಉಪಯೋಗಿಸ್ಲಿಕ್ಕೆ, ಇದಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಇವತ್ತು ಎಥನಾಲ್ನ ತಯಾರು ಮಾಡಲಿಕ್ಕೆ ಅನುಮತಿ ನಮ್ಮ ಡಿಸ್ಟಿಲರಿಗಳಿಗೆ ಬೇರೆ ಎಲ್ಲ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಗೆ 13% ಕೊಟ್ಟಿದ್ದಾರೆ. 2 ತಿಂಗಳು ಅವರ ಫ್ಯಾಕ್ಟ್ರಿಗಳು ರನ್ ಆಗೋದು. 12 ತಿಂಗಳು ಮಾಡೋವಂಥ ರನ್ನಿಗೆ 2 ತಿಂಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಇದರಿಂದ ಅವರು ಕಡಿಮೆ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ನಮಗೆ ಅನುಮತಿ ಕೊಡಿಸಿ ಅಂತ ಕೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಲೆಟ್ರ್ ಬರೆದ್ರು, ಇದನ್ನು ಹೆಚ್ಚು ಮಾಡಿ ಬೇರೆ ರಾಜ್ಯಕ್ಕೆ ಏನು ಕೊಡ್ತಾಯಿದ್ದೀರಾ ಎಥನಾಲ್ಗೆ, ಆ ರೀತಿ ನಮ್ಮಲ್ಲೂ ಸಹ ಹೆಚ್ಚು ಕೊಡಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಕೊಟ್ಟಿಲ್ಲ. ಅವ್ರ ಉದ್ದೇಶ ಏನು? ಈ ಮೆಕ್ಕೆಜೋಳದ ಸಮಸ್ಯೆ ಬಗೆಹರಿದ್ಮೇಲೆ ಕೊಡ್ತಾರದು. ಕೊಡಲೇಬೇಕಾಗತ್ತೆ, ಕೊಡ್ತಾರೆ. ಮೆಕ್ಕೆಜೋಳದ ಸಮಸ್ಯೆ ಬಗೆಹರಿದ್ಮೇಲೆ ಕೊಡೋದ್ರಿಂದ ಏನು ಪ್ರಯೋಜನ? ಈಗ ಕೊಟ್ಟಿದ್ದರೆ ನಮ್ಮ ಡಿಸ್ಟಿಲರಿಗಳು ಹೆಚ್ಚಿಗೆ ಖರೀದಿ ಮಾಡ್ತಿದ್ರು. ಒಂದು ಅದು. ಎರಡನೇದು MSP ಘೋಷಣೆ ಮಾಡಿದ್ರಲ್ಲ, ಖರೀದಿ ಮಾಡಲಿಕ್ಕೆ ಅನುಮತಿ ಯಾರು ಕೊಡಬೇಕು? ಅವರೇ ಕೊಡಬೇಕು ನಮಗೆ. ಅವರು ಅದನ್ನು ಕಂಡೀಷನ್ ಹಾಕಿದ್ದಾರೆ.
ಕಂಡೀಷನ್ನ ತೆಗಿಬೇಕಾದ ಅವರೇ ತೆಗಿಬೇಕು. ನಾವು ಬೇರೆ ಎಥನಾಲ್ಗೋ ಅಥವಾ ಇನ್ನೊಂದು ಕಡೆನೋ ಇನ್ನೊಂದಕ್ಕೋ ಎಕ್ಸ್ಪೋರ್ಟೋ ಮಾಡೋದಕ್ಕೆ ಅವರು ಅವಕಾಶ ಇದೆ. ನೀವು ಪರ್ಚೇಸ್ ಮಾಡಿ MSP ಪ್ರಕಾರ ಅಂಥೇಳಿ ನಮಗೆ ಒಂದು ಡೈರೆಕ್ಷನ್ನ ಕೇಂದ್ರ ಸರ್ಕಾರ ಕೊಡಬೇಕು. ಇದನ್ನು ಕಳೆದ 3 ಮೀಟಿಂಗ್ ಮಾಡಿ ನಾನು ದೆಹಲಿಗೆ ಹೋಗಿ ಎಲ್ಲ ಪ್ರಯತ್ನ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು 2-3 ಪತ್ರ ಬರೆದ್ರೂ ಇದಕ್ಕೆ ಅವರು ಮನ್ನಣೆ ಕೊಡ್ತಾಯಿಲ್ಲ. ಕೊನೆಯ ಪಕ್ಷ ಇದನ್ನು ಆಗದೇ ಇದ್ದಾಗ ನಾವು ಡಿಸ್ಟಿಲರಿಯರ್ನ ಪೌಲ್ಟ್ರಿ ಫಾರಮ್ನ 2-3 ಮೀಟಿಂಗ್ ಮಾಡಿ ಅವರಿಗೆ ಬಲವಂತವಾಗಿ ಮಾಡಲೇಬೇಕು ಅಂತೇಳಿ ಒತ್ತಾಯ ತಂದು ರೈತರಿಗೋಸ್ಕರ ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಲೋಡಿಂಗ್ ಲಿಫ್ಟಿಂಗ್ ಎಲ್ಲ ಡೋರ್ ಡೆಲಿವರಿ ಕೊಡ್ತೀವಿ ಅಂತೇಳಿ ₹2.40 ₹2.90 ನಮಗೆ ಹೊರೆ ತಗೊಂಡು ಸರ್ಕಾರಕ್ಕೆ ಅವರಿಗೆ ಬರೀ ₹24 ನೀವು ಖರೀದಿ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಅದರ ಮೂಲಕ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ಈಗ 3,500-4,000 ರೈತರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಪ್ರಾರಂಭ ಆಗಿದೆ. ಇದರ ಜೊತೆಗೆ ನಮಗೆ 1 ಎಕರೆಗೆ 12 ಕ್ವಿಂಟಾಲು ಮ್ಯಾಕ್ಸಿಮಮ್ 20 ಕ್ವಿಂಟಾಲ್ ಇತ್ತು, ನಾವು ಕಂಡೀಷನ್ ಹಾಕಿತ್ತು. ಅದನ್ನು ನಿನ್ನೆ ರೈತರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಸ್ಟ್ರೈಕ್ನ ವಾಪಸ್ ತಗೋತೀವಿ, ನೀವು ಗರಿಷ್ಠ 50 ಕ್ವಿಂಟಾಲ್ಗೆ ಹೆಚ್ಚು ಮಾಡಬೇಕು, ಎಕರೆಗೆ 12 ಕ್ವಿಂಟಾಲ್ ತೊಗೊಳ್ಳಿ, ಗರಿಷ್ಠ 50 ಕ್ವಿಂಟಾಲ್ ತೊಗೊಳ್ಳಿ ಅಂತ. ನಿನ್ನೆ ಅದು ಏನೇ ಕಟ್ಟಾದ್ರೂ ರೈತರ ಒಂದು ಕೂಗಿಗೆ, ರೈತರ ರಿಕ್ವೆಸ್ಟ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಆಯ್ತಂತೇಳಿ ನನಗೆ ಮತ್ತು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟರು, 50 ಕ್ವಿಂಟಾಲ್ಗೆ ಆದೇಶ ಮಾಡಿ ಅಂತ. ನಾನು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದೀನಿ, ಸಬ್ ಕಮಿಟಿ ಚೇರ್ಮನ್ ಇದ್ದೀನಿ. ನಿನ್ನೆ ಆದೇಶವನ್ನು ಮಾಡಿ 50 ಕ್ವಿಂಟಾಲ್ ಗರಿಷ್ಠ ಅಂತ ಮಾಡಿದ್ದೀವಿ. ಇವ್ರ ಪಾತ್ರ ಏನು, ಇವ್ರ ಜವಾಬ್ದಾರಿ ಏನು? ಈಗ ಯಾರು ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ? ಇವತ್ತು ರೈತರು ನಿನ್ನೆ ಪ್ರತಿಭಟನೆನ ವಾಪಸ್ ತಗೋತೀವಿ, 50 ಕ್ವಿಂಟಾಲ್ ಮಾಡಿ ಅಂತ ಹೇಳ್ದಂಗೆ ತಕ್ಷಣದಲ್ಲೇ ಮಾಡಿದ್ವಿ ನಾವು. ಆದರೆ ಇವರು ಅಭಿನಂದನೆ ಹೇಳೋದು ಬೇಡ, ಆದರೆ ಕೇಂದ್ರ ಸರ್ಕಾರದ ಲ್ಯಾಪ್ಸಸ್ ಏನಿದೆ, ಕೇಂದ್ರ ಸರ್ಕಾರದ ಲ್ಯಾಪ್ಸಸ್ ಬಗ್ಗೆ ಇವ್ರು ಕೊನೆ ಪಕ್ಷ ಕೂಗಿಲ್ಲ, ಒಂದು ಪತ್ರಿಕೆಯಲ್ಲಿ ಹೇಳಲಿಲ್ಲ, ಒಂದು ಡೆಲ್ಲಿಗೆ ನಾವು ಬರ್ತೀವಿ ಅಥವಾ ಮೆಮೊರಂಡಮ್ ಕೊಡ್ತೀವಿ, ಅದು ನಮ್ಮ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ ಜನ, ನೀವು ಮೋಸ ಮಾಡ್ತಾ ಆಗುತ್ತೆ, ರಾಜ್ಯ ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾವು ಉದಾಸೀನ ಮಾಡೋದು ತಪ್ಪಾಗುತ್ತೆ ಅನ್ನೋ ಒಂದು ಸೌಜನ್ಯ ಇಲ್ಲದೆ ಅಶೋಕ್ ಆಲಿ, ವಿಜೇಂದ್ರ ಆಲಿ ಇವ್ರು ಏನು ಅಂತ ನನಗೆ ಅರ್ಥ ಆಗಲ್ಲ. ಭಾಷೆ ಬೇರೆ ಉಪಯೋಗಿಸ್ಬೇಕಾಗತ್ತೆ, ನಾನು ಉಪಯೋಗಿಸ್ಲಿಕ್ಕೆ ತಯಾರಿಲ್ಲ. ಇಂಥ ನಿರ್ಲಕ್ಷ್ಯತೆ ವಹಿಸ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಇವತ್ತು ರೆಪ್ರೆಸೆಂಟ್ ಮಾಡ್ತಕ್ಕಂಥ BJP ಪಾರ್ಟಿ, ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷ BJP ನಾಯಕರು, JDS ನಾಯಕರು, ಇವರಿಗೆ ಅಧಿಕಾರದ ವ್ಯಾಮೋಹ ಬಿಟ್ಟರೆ ಇವರಿಗೆ ಯಾವುದೇ ಕಾರಣಕ್ಕೆ ರೈತರ ಹಿತ ಅವ್ರಿಗೆ ಮುಖ್ಯ ಅಲ್ಲ. ರೈತರ ವಿರುದ್ಧವಾದಂಥ ರೀತಿ, ರೈತರು ಇಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ರು, ರೈತರನ್ನ ಮಿಸ್ಗೈಡ್ ಮಾಡಬಾರ್ದು, ರೈತರನ್ನ ತಪ್ಪದಾರಿಗೆ ಇಳಿಬಾರ್ದು, ನೇರವಾಗಿ ಹೋಗಿ ಪ್ರೈಮ್ ಮಿನಿಸ್ಟ್ರು ಅಥವಾ ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ ಮಾಡಬೇಕು. ಇವ್ರಿಗೇನಾರ ಸ್ವಲ್ಪ ಹೃದಯ ಅನ್ನೋದಿದ್ದರೆ, ಮನುಷ್ಯತ್ವ ಅನ್ನೋದಿದ್ದರೆ, ಅಥವಾ ರೈತರ ಬಗ್ಗೆ ಕಾಳಜಿ ಇದ್ದರೆ ಮೊದಲು ಹೋಗಿ ಅಶೋಕ್ಗೆ, ವಿಜೇಂದ್ರಂಗೆ ಆ ಕೆಲಸ ಮಾಡೋಕ್ಕೆ ಹೇಳಿ, JDSನವ್ರಿಗೆ. ಇಲ್ಲ ಅಂತ ಅಂದರೆ ನಮ್ಮ ಕೈಲಿ ಹೆಲ್ಪ್ಲೆಸ್ಸು. ನಾವು ಕೇಂದ್ರದ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಕೇಂದ್ರ ಸರ್ಕಾರನ ಮಾತು ಕೇಳ್ತಾ ಇಲ್ಲ, ಸಾರಿ ನೀವೇ ಏನಾದರೂ ಮಾಡಿ ಸಹಾಯ ಮಾಡ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ, ಮುಂದುವರಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದ ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಳಗಾವಿ.